ನೋಡಿ ಇಂಡಿಪೆಂಡೆನ್ಸ್ ಡೇ ವಿಶೇಷ ಕೆರೆ ಬಾವಿ ನಾಲೆಗಳನ್ನು ನಿರ್ಮಿಸಿ ಏನೋ ಒಂದು ವಿಲೇಜ್ ಥೀಮ್ ರೀತಿ ಕಾಣಿಸ್ತಾ ಇದೆ ನೋಡಲಿಕ್ಕೆ. ನೋಡೋಣ ಹೇಗಿದೆ ಒಳಗಡೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ. ಇಂಟ್ರೆಸ್ಟಿಂಗ್. ಒಂದು ರೀತಿ ಹಳ್ಳಿ ವಾತಾವರಣ ರೀತಿ ಕಾಣಿಸ್ತಾ ಇದೆ. ಇದು ಹೇಗೆಲ್ಲ ಇದಿತ್ತು ಅಂತ ಹೇಳ್ಬಿಟ್ಟು ನೋಡ್ಬೋದು ನಾವು. ಸೊ ನೋಡಿ, ಪಂದ್ಯಾಸ್ ಮಿಲೆಟ್ ಹೆರಿಟೇಜ್. ಹಳೆ ಕಾಲದಲ್ಲಿ ಅವಾಗ ಎಲ್ಲ ಹೇಗೆ ಇದು ಮಾಡ್ತಾಯಿದ್ರು, ವ್ಯವಸಾಯ ಮಾಡ್ತಾಯಿದ್ರು, ಅದರದ್ದೆಲ್ಲನೂ ನಾವಿಲ್ಲಿ ಕಾಣ್ಬೋದು. ಭಾಳ ಚೆನ್ನಾಗಿ ಮಾಡಿರ್ತಕ್ಕಂಥದ್ದು. ಒಂದು ರೈತ ಹಳ್ಳಿ ಕಡೆ ಅದರಲ್ಲಿ ಇದನ್ನೆಲ್ಲ ಭತ್ತ, ದವಸ ಧಾನ್ಯ ಎಲ್ಲ ತುಂಬಿಸ್ತಾಯಿದ್ರು. ಆಗಿನ ಕಾಲದಲ್ಲೆಲ್ಲ ಹೇಗೆಲ್ಲ ಮನೆಗಳು ಮಾಡ್ತಾಯಿದ್ರು ಊರಿನ ಕಡೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪಾಟ್ ಆಗಿರ್ಬೋದು ಅಥವಾ ಇದು ಪ್ರತಿಯೊಂದೂ ಒಂದು ರೀತಿ ವಿಲೇಜ್ ಥೀಮ್ ಸ್ಟೈಲಲ್ಲಿ ಮಾಡಿದ್ದಾರೆ ಇದನ್ನು. ಸೊ ಇದೊಂಥರ ಗುಡಿಸಲು ಮನೆಗಳಂತಾರಲ್ಲ ಆ ರೀತಿ ಇದೆ ನೋಡಲಿಕ್ಕೆ. ನೋಡಿ, ಹಳ್ಳಿಯಲ್ಲಿ ಹಳ್ಳಿ ಜೀವನ ಶೈಲಿ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ಕೊಡ್ಲಿದ್ದಕ್ಕೆ ಒಂದು ಮನೆ, ಒಂದು ಗುಡಿಸಲು, ಮತ್ತು ಹಸುಗಳನ್ನ ಯಾವ ರೀತಿ ಎಲ್ಲ ಸಾಕ್ತಾಯಿದ್ರು, ಹೇಗಿತ್ತು, ಅವರ ಮನೆಗಳ ಪಕ್ಕದಲ್ಲೇ ಯಾವ ರೀತಿ ಎಲ್ಲ ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ. ಹಸುಗಳಾಗಿರ್ಬೋದು, ಕುರಿ ಮೇಯಿಸೋದು, ಕುರಿ ಸಾಕಾಣಿಕೆ, ಆಮೇಲೆ ನೋಡಿ ಅಲ್ಲಿದೆಯಲ್ಲ, ಅದು ಹಸುಗಳಿಗೆ ಅಥವಾ ಕುರಿಗಳಿಗೆ ಏನಾದರೂ ನೀರು ಕುಡಿಲಿಕ್ಕೆ ಅದು ತೌಡು ಇದೆಲ್ಲ ಹಾಕಲಿಕ್ಕೆ ಮಾಡಿದ್ದಾರೆ. ನೋಡಿ, ಆಗಿನ ಗಾಣಿಗೆ ಎಣ್ಣೆ ಅಂತ ಹೇಳಿ ತೆಗಿತಾರಲ್ಲ, ಅದು ಎಕ್ಸಾಕ್ಟ್ಲಿ ಅದು ಎತ್ತುಗಳ ಮುಖಾಂತರ ಗಾಣಿಗೆ ಎಣ್ಣೆ ಅಂತ ತೆಗಿತಾಯಿದ್ರು, ಅದು ಸುತ್ತೋದ್ರ ಮುಖಾಂತರ. ಇದು ವ್ಯವಸಾಯ ಪದ್ಧತಿ, ಹೇಗೆಲ್ಲ ಆಗಿನ ಕಾಲದ ರೈತರು ಇದು ಮಾಡ್ತಾರಲ್ವ. ಸೊ ಹಾಗಾಗಿ ಈ ರೀತಿ ಹೇಗೆಲ್ಲ ವ್ಯವಸಾಯ ಬಿತ್ತನೆ ಭತ್ತ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ ರೈತರು. ಸೊ ಕಾಣ್ಬೋದು ಇಲ್ಲಿ ನಾವು ನೋಡಿ, ಪ್ರತಿಯೊಂದೂ ತುಂಬ ನ್ಯಾಚುರಲ್ಲಾಗಿ ಮಾಡಿದ್ದಾರೆ. ಅದು ಈ ದಿನ ಇಂಡಿಪೆಂಡೆನ್ಸ್ ಡೇ ಮತ್ತು ವೀಕೆಂಡ್ ಆಗಿರೋದ್ರಿಂದ ಸಾಕಷ್ಟು ಜನ ಸೇರಿದ್ದಾರೆ ನೋಡಲಿಕ್ಕೆ. ನೋಡಿ, ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇಲ್ಲಿ. ನಿಮಗಿನ್ನೊಂದು ಇಲ್ಲಿ ತೋರಿಸೋದು ಮಿಸ್ ಮಾಡಿದೆ. ಬಾವಿ ಥೀಮಲ್ಲಿ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಎಲ್ಲರೂ ಅದು ಬಾವಿ ಇದೆಯಾ ಹೇಗೆ ಅಂತ ನೋಡ್ತಾ ಇದ್ದಾರೆ. ಬಟ್ ಗೊತ್ತಲ್ವ, ಅದು ಆರ್ಟಿಫಿಷಿಯಲಾಗಿ ಮಾಡಿರ್ತಕ್ಕಂಥದ್ದು. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದು ಇಂಡಿಪೆಂಡೆನ್ಸ್ ಡೇಗೆ ಅಂತಲೇ ಮುಂಚೆನೇ ಇದು ಮಾಡಿ ಬೆಳೆಸಿದ್ದಾರೆ ಇದನ್ನು. ಮುಂಚೆಯಿಂದನೇ ಇಂಡಿಪೆಂಡೆನ್ಸ್ ಥೀಮ್ಗೆ ಅಂತ ಮಾಡೋಣ ಇದು ಅಂತ ಹೇಳ್ಬಿಟ್ಟು ಮಾಡಿರೋದು.
ಭಾಳ ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಮೋಸ್ಟ್ಲಿ ಊರಿನ ಕಡೆ ಇರುತ್ತಲ್ವ ಮೀನುಗಳು ಇದು ಮಾಡೋದು ನೋಡಿ ಕಾಣಿಸ್ತಾ ಇದೆಯಲ್ಲ. ಸೊ ಆಗಿನ ಕಾಲದಲ್ಲಿ ನೀರನ್ನು ಹೇಗೆ ಮೇಲೆ ತೆಗಿತಾ ಇದ್ರು ಅನ್ನೋದ್ರ ಬಗ್ಗೆ ಎಲ್ಲ ಇಲ್ಲಿ ನಾವು ನೋಡ್ಬೋದು, ಕಾಣ್ಬೋದು ನೋಡಿ. ಇದಿಷ್ಟೂ ಥೀಮ್ ಮುಖಾಂತರ ಹಳ್ಳಿ ವಿಧಾನ ಕಾಣಲಿ ಸಿಟಿ ಮಂದಿಗೆ ಅಂತ ಹೇಳಿಬಿಟ್ಟು ಮಾಡಿರೋದು. ಪ್ರತಿಯೊಂದೂ ಭಾಳ ನಾಜೂಕಾಗಿ ಮಾಡಿದ್ದಾರೆ. ನೋಡಿದ್ರೆ ಭಾಳ ಇದನ್ನು ಲೈಕ್ ನೋಡಿದ್ರೆ ರಿಯಲಾಗೇ ಬೆಳೆಸಿರೋದು ಇದು ನೋಡಿ.